ಶ್ರೀರಾಮನವಮಿಯಂದು ಈ ಕೆಲಸಗಳನ್ನು ಮಾಡಿದರೆ ಅದೃಷ್ಟ ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತದೆ. ರಾಮನ ನಾಮ ಜಪ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ದಶರಥನ ಕುಲದಲ್ಲಿ ರಾಮನ ಜನ್ಮದ ಕಥೆಯ ಪಠಣ. ಹನುಮಾನ್ ಚಾಲೀಸಾ ಪಠಣ. ತುಳಸಿ ಗಿಡಕ್ಕೆ ಅರ್ಚನೆ ಮಾಡುವುದು. ಶುದ್ಧ ಮನಸ್ಸಿನಿಂದ ಉಪವಾಸ ವ್ರತ ಆಚರಣೆ. ರಾಮಾಯಣ ಪಾರಾಯಣ ಆರಂಭಿಸುವುದು. ಭಕ್ತಿಗೀತೆಗಳ ಮೂಲಕ ರಾಮನನ್ನು ಸ್ಮರಣೆ ಮಾಡುವುದು. ಬಡವರಿಗೆ ಅನ್ನದಾನ ಮಾಡುವುದು. ಮಕ್ಕಳಿಗೆ ರಾಮಾಯಣ ಕಥೆ ಹೇಳುವುದು. ರಾಮನ ಮೂರ್ತಿಗೆ ಪಂಚಾಮೃತ ಅಭಿಷೇಕ. ಹನುಮಂತನಿಗೆ ದೀಪ ಹಚ್ಚುವುದು. ಮನೆಯ ಸ್ವಚ್ಛತೆ ಮಾಡುವುದು. ದೇವಾಲಯಕ್ಕೆ ಹೋಗಿ ರಾಮನ ದರ್ಶನ ಮಾಡುವುದು. ದೇವರ ಕೋಣೆಯಲ್ಲಿ ರಾಮನ ನಾಮ ಸಂಪುಟ. ಅಯೋಧ್ಯೆ ಗ್ರಂಥದ ಭಾಗವನ್ನು ಓದುವುದು. ಸೀತಾಮಾತೆಗೆ ಪುಷ್ಪ ಅರ್ಪಣೆ ಮಾಡುವುದು. ರಾಮಾಯಣದ ಧರ್ಮೋಪದೇಶಗಳನ್ನು ಪಾಲಿಸುವ ನಿರ್ಧಾರ. ಉದ್ದೇಶಪೂರ್ವಕ ಧ್ಯಾನ ಮಾಡುವುದು. ರಾಮನ ಕಥೆಗಳ ಆಡಿಯೋ ಕೇಳುವುದು. ಮನೆ ಮಂದಿಗೆ ಸಾತ್ವಿಕ ಭೋಜನ ತಯಾರಿಸಿ ಹಂಚುವುದು. ಪುಷ್ಪಾರ್ಚನೆ ಮೂಲಕ ದೇವರ ಸ್ಮರಣೆ ಮಾಡುವುದು. ಶ್ರೀರಾಮ ಕವಚ ಪಠಣ. ಹನುಮಂತನಿಗೆ ಅರ್ಚನೆ. ರಾಮನ ಭಾವಚಿತ್ರವನ್ನು ಮನೆಗೆ ತರುವುದು. ನೆರೆಹೊರೆಯವರಿಗೆ ಪ್ರಸಾದ ಹಂಚುವುದು. ರಾಮದಾಸರ ಕೀರ್ತನೆಗಳನ್ನು ಹಾಡುವುದು. ಪುಣ್ಯ ಕಾರ್ಯಗಳಿಗೆ ದಾನ ಮಾಡುವುದು. ರಾಮನು ಮಾಡಿದ ತ್ಯಾಗದ ಕಥೆ ತಿಳಿಸುವುದು. ಮನೆ ಬಾಗಿಲಿಗೆ ಕಳಶ ಇರಿಸುವುದು. ಮನೆಯ ಸುತ್ತ ಶುದ್ಧೀಕರಣ ಮಾಡುವುದು. ಧಾರ್ಮಿಕ ಸಂಕಲ್ಪ ತೆಗೆದುಕೊಳ್ಳುವುದು. ರಾಮನ ತತ್ವೋಪದೇಶವನ್ನು ಮನೆ ಮಂದಿಗೆ ತಿಳಿಸುವುದು. ಹನುಮಂತನ ಸ್ತೋತ್ರ ಪಠಣ. ದೇವಾಲಯಗಳಿಗೆ ಹೂವು, ಹಣ್ಣು, ತಂಪು ನೀರಿನ ದಾನ ಮಾಡುವುದು. ಗಂಧ, ದೀಪ, ಧೂಪದ ಸೇವೆ ಮಾಡುವುದು. ಹಬ್ಬದ ಆಚರಣೆ ಮಕ್ಕಳೊಂದಿಗೆ. ಧರ್ಮದ ಕುರಿತು ಚರ್ಚೆ ಮಾಡುವುದು. ಹನುಮಂತನಿಗೆ ಬೆಲ್ಲ ಅಥವಾ ಬಣ್ಣದ ಬಟ್ಟೆ ನೇವೇದು ಮಾಡುವುದು. ರಾಮನ ಚರಿತ್ರೆಯನ್ನು ಬರೆಯುವುದು. ಮನೆ ಬಾಗಿಲಿಗೆ ರಾಮನ ನಾಮದ ಬೋರ್ಡ್ ಹಾಕುವುದು. ಶುಭ ಶ್ಲೋಕಗಳನ್ನು ಪಠಿಸುವುದು. ನವಗ್ರಹ ಶಾಂತಿಗಾಗಿ ಪ್ರಾರ್ಥನೆ ಮಾಡುವುದು. ದೀಪೋತ್ಸವ ಆಚರಣೆ. ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡುವುದು. ಆಧ್ಯಾತ್ಮಿಕ ಪುಸ್ತಕಗಳನ್ನು ವಿತರಣೆ ಮಾಡುವುದು. ರಾಮನು ಅನುಸರಿಸಿದ ಮೌಲ್ಯಗಳನ್ನು ಅನುಸರಿಸುವ ನಿರ್ಧಾರ. ಸಾತ್ವಿಕ ಜೀವನ ಶೈಲಿಗೆ ಬದ್ಧತೆ. ಬಾಂಧವರೊಂದಿಗೆ ಶಾಂತಿಯಿಂದ ವರ್ತಿಸುವುದು. ಭಗವದ್ಗೀತಾ ಓದುವುದು. ರಾಮನ ನಾಮವನ್ನು 108 ಬಾರಿ ಜಪ ಮಾಡುವುದು. ಇದೇ ತರಹದ ಮತ್ತು ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.